ಹರಿ ಓಂ. ಭಗವದ್ಗೀತೆದು 18 ಅಧ್ಯಾಯದಲ್ಲಿ ಕೆಲವೊಂದು ಶ್ಲೋಕಗಳನ್ನ ಆರಿಸಿದೆ, ಅದನ್ನು ಅಭ್ಯಾಸ ಮಾಡೋಣ, ಆಯಿತಾ? ಈಗ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ನಾ ಹೇಳ್ತೀನಿ, ಅದನ್ನು ನೀವು ರಿಪೀಟ್ ಮಾಡಿ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಎರಡನೇ ಅಧ್ಯಾಯ ಸಾಂಖ್ಯ ಯೋಗ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ. ಮೂರನೇ ಅಧ್ಯಾಯ ಕರ್ಮಯೋಗ. ಅನ್ನದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ. ನಾಲ್ಕನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಐದನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಆರನೇ ಅಧ್ಯಾಯ ಆತ್ಮ ಸಂಯಮ ಯೋಗ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಎಂಟನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ. ಓಮಿತ್ಯೇಕಾಕ್ಷರಂ ಬ್ರಹ್ಮ
ओमित्येकाक्षरं ब्रह्म व्याहरन् मामनुस्मरन् व्याहरन् मामनुस्मरन् यः प्रयाति त्यजन् देहं यः प्रयाति त्यजन् देहं स याति परमां गतिम् स याति परमां गतिम्. 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ. ಅನನ್ಯಾಶ್ಚಿಂತಯಂತೋ ಮಾಂ अनन्याश्चिन्तयन्तो मां ಯೇ ಜನಾಃ ಪರ್ಯುಪಾಸತೆ ये जनाः पर्युपासते ತೇಷಾಂ ನಿತ್ಯಾಭಿಯುಕ್ತಾನಾಂ तेषां नित्याभियुक्तानां ಯೋಗಕ್ಷೇಮೌ ವಹಾಮ್ಯಹಂ. योगक्षेमौ वहाम्यहम्. ಅಧ್ಯಾಯ 10 ವಿಭೂತಿ ಯೋಗ. ಯದ್ಯದ್ ವಿಭೂತಿ ಮತ್ಸತ್ವಂ यद्यद्विभूतिमत्सत्त्वं ಶ್ರೀಮದೂರ್ಜಿತಮೇವ ವಾ श्रीमदूर्जितमेव वा ತತ್ತದೇವಾವಗಚ್ಛತ್ವಂ तत्तदेवावगच्छत्वं ಮಮ ತೇಜೋಂಶ ಸಂಭವಂ. मम तेजोंशसम्भवम्. ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ನ ತು ಮಾಂ ಶಕ್ಯಸೇ ದ್ರಷ್ಟುಂ न तु मां शक्यसे द्रष्टुम् ಅನೇನೈವ ಸ್ವಚಕ್ಷುಷಾ अनेनैव स्वचक्षुषा ದಿವ್ಯಂ ದದಾಮಿ ತೇ ಚಕ್ಷುಃ दिव्यं ददामि ते चक्षुः ಪಶ್ಯ ಮೇ ಯೋಗಮೈಶ್ವರಂ. पश्य मे योगमैश्वरम्. ಅಧ್ಯಾಯ 12 ಭಕ್ತಿ ಯೋಗ. ಅದ್ವೇಷ್ಟಾ ಸರ್ವಭೂತಾನಾಂ अद्वेष्टा सर्वभूतानां ಮೈತ್ರಃ ಕರುಣ ಏವ ಚ मैत्रः करुण एव च ನಿರ್ಮಮೋ ನಿರಹಂಕಾರಃ निर्ममो निरहङ्कारः ಸಮದುಃಖ ಸುಖಕ್ಷಮೀ. समदुःखसुखक्षमी. ಅಧ್ಯಾಯ 13 ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಜ್ಯೋತಿಷಾಮಪಿ ತಜ್ಜ್ಯೋತಿಃ ज्योतिषामपि तज्ज्योतिः ತಮಸಃ ಪರಮುಚ್ಯತೆ. तमसः परमुच्यते. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ज्ञानं ज्ञेयं ज्ञानगम्यं ಹೃದಿ ಸರ್ವಸ್ಯ ವಿಷ್ಠಿತಂ. हृदि सर्वस्य विष्ठितम्. ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ. ಸತ್ವಂ ರಜಸ್ತಮ ಇತಿ सत्त्वं रजस्तम इति ಗುಣಾಃ ಪ್ರಕೃತಿ ಸಂಭವಾಃ गुणाः प्रकृतिसम्भवाः ನಿಬಧ್ನಂತಿ ಮಹಾಬಾಹೋ निबध्नन्ति महाबाहो ದೇಹೇ ದೇಹಿನಮವ್ಯಯಂ. देहे देहिनमव्ययम्. ಅಧ್ಯಾಯ 15 ಪುರುಷೋತ್ತಮ ಯೋಗ. ನಿರ್ಮಾನಮೋಹಾಜಿತಸಂಗದೋಷಾಃ निर्मानमोहाजितसङ्गदोषाः ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ अध्यात्मनित्या विनिवृत्तकामाः ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ द्वन्द्वैर्विमुक्ताः सुखदुःखसंज्ञैः ಗಚ್ಚನ್ತ್ಯಮೂಢಾಃ ಪದಮವ್ಯಯಂ ತತ್
गच्छन्त्यमूढाः पदमव्ययं तत् ಅಧ್ಯಾಯ 16 ದೈವಾಸುರ ಸಂಪದ್ವಿಭಾಗ ಯೋಗ. ಅಹಿಂಸಾ ಸತ್ಯಮಕ್ರೋಧಃ अहिंसा सत्यमक्रोधः ತ್ಯಾಗಃ ಶಾಂತಿರಪೈಶುನಂ त्यागः शान्तिरपैशुनम् ದಯಾ ಭೂತೇಶ್ವಲೋಲುಪ್ತ್ವಂ दया भूतेष्वलोलुप्तम् ಮಾರ್ದವಂ ಹ್ರೀರಚಾಪಲಂ मार्दवं ह्रीरचापलम् ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಅನುದ್ವೇಗಕರಂ ವಾಕ್ಯಂ अनुद्वेगकरं वाक्यं ಸತ್ಯಂ ಪ್ರಿಯಹಿತಂ ಚ ಯತ್ सत्यं प्रियहितं च यत् ಸ್ವಾಧ್ಯಾಯಾಭ್ಯಸನಂ ಚೈವ स्वाध्यायाभ्यसनं चैव ವಾಂಗ್ಮಯಂ ತಪ ಉಚ್ಯತೆ. वाङ्मयं तप उच्यते ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸರ್ವಧರ್ಮಾನ್ ಪರಿತ್ಯಜ್ಯ सर्वधर्मान् परित्यज्य ಮಾಮೇಕಂ ಶರಣಂ ವ್ರಜ मामेकं शरणं व्रज ಅಹಂ ತ್ವಾ ಸರ್ವಪಾಪೇಭ್ಯಃ अहं त्वा सर्वपापेभ्यः ಮೋಕ್ಷಯಿಷ್ಯಾಮಿ ಮಾ ಶುಚಃ. मोक्षयिष्यामि मा शुचः ಹರಿ ಓಂ. हरि